ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಸೇರಿದಂತೆ ಅನೇಕರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮುಂದುವರಿಸಲಾಗ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದರ್ಶನ್ರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಬೆಳಗ್ಗೆಯಿಂದ ಕೂಡ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರವನ್ನ ಭೇದಿಸುವ ನಿಟ್ಟಿನಲ್ಲಿ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ವಿಚಾರಣೆಗೆ ಒಳಪಟ್ಟಿದ್ದಾರೆ. ಪ್ರಮುಖವಾಗಿ ದರ್ಶನ್ರ ಪಾತ್ರ, ಭಾಗವಹಿಸುವಿಕೆ, ಆ ಕಿಡ್ನಾಪು, ಅಸಾಲ್ಟು, ಹತ್ಯೆ ಇದರಲ್ಲೆಲ್ಲ ಯಾವ್ಯಾವ ರೀತಿ ಇದೆ, ಎಷ್ಟು ಹಂತದಲ್ಲಿದೆ, ನೇರ ಸಂಪರ್ಕ ಆರೋಪಿಗಳ ಜೊತೆಗೆ ಹೇಗಿತ್ತು ದರ್ಶನ್ದು, ಜೊತೆಗೆ ದರ್ಶನ್ ಕೊಟ್ಟಂತಹ ಅಣತಿ ಹಾಗೂ ಅಸಾಲ್ಟ್ಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಇದೆ ಅಂತ ದರ್ಶನ್ ಜೊತೆಗೆ ಪವಿತ್ರ ಗೌಡರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಬಿಕಾಸ್ ಇವ್ರಿಗೆ ಒಂದು ಮೆಸೇಜ್ ಮಾಡಿದ ಕಾರಣಕ್ಕೋಸ್ಕರನೇ ಇಷ್ಟೆಲ್ಲ ದೊಡ್ಡ ಹತ್ಯೆ ಆಗಿದೆ ಅನ್ನುವಂತಹ ಆರೋಪ ಇದೆ. ಹೀಗಾಗಿ ಪವಿತ್ರ ಗೌಡ ಕಡೆಯಿಂದ ಕೂಡ ಅನೇಕ ವಿಚಾರಗಳನ್ನ ಸ್ಪಷ್ಟಪಡಿಸಿಕೊಳ್ಳೋ ನಿಟ್ಟಿನಲ್ಲಿ, ಅನೇಕ ವಿಚಾರಗಳ ಕುರಿತು ಉತ್ತರ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಪೊಲೀಸರು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಇನ್ಫ್ಯಾಕ್ಟ್ ಅಷ್ಟು ಜನ ಆರೋಪಿಗಳನ್ನ ಪೊಲೀಸರು ಅನ್ನಪೂರ್ಣೇಶ್ವರಿ ನಗರದ ಠಾಣೆಗೆ ಕರ್ಕೊಂಡು ಬರೋ ಪ್ರಯತ್ನವನ್ನ ಯಾಕೆ ಮಾಡಿದ್ರು ಅಂದ್ರೆ, ಆರೋಪಿಗಳು ಎಲ್ಲರನ್ನ ಕೂಡ ಮುಖಾಮುಖಿ ಮಾಡಿ ಯಾರ್ಯಾರ್ದು ಪಾತ್ರ ಏನು, ಹಾಗೆ ಯಾರ ನಿರ್ದೇಶನದಂತೆ ಈ ಕೃತ್ಯ ಆಯಿತು ಮತ್ತು ವ್ಯವಸ್ಥಿತವಾಗಿ ಹೇಗೆ ಪ್ಲಾನ್ ಮಾಡಿ ರೇಣುಕಾಸ್ವಾಮಿಯನ್ನ ಟ್ರ್ಯಾಪ್ ಮಾಡಲಾಯಿತು ಬೆಂಗಳೂರಿಗೆ ಕರ್ಕೊಂಡು ಬರೋಕ್ಕೂ ಮುಂಚೆ, ಈ ಥರದ್ದೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕಂಡುಕೊಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಖೇಶ್. ಸದ್ಯಕ್ಕೆ ವಿಚಾರಣೆ ಹೇಗೆ ಸಾಗ್ತಾ ಇದೆ, ಏನೇನು ಆಯಾಮಗಳಲ್ಲಿ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ? ಮಮತಾ, ಪ್ರಮುಖವಾಗಿ ದರ್ಶನ್, ಪವಿತ್ರ ಗೌಡ ಮತ್ತು ಉಳಿದ ಅಕ್ಯೂಸ್ಗಳು ಎಲ್ಲರನ್ನೂ ಕೂಡ ಮುಖಾಮುಖಿ ಮಾಡಿದ್ದಾರೆ. ಯಾಕಂದ್ರೆ ಮೊದಲೇ ದರ್ಶನ್ ಅವರನ್ನ ಕರೆತರಲಾಗಿತ್ತು, ಅನಂತರ ಪವಿತ್ರ ಗೌಡರನ್ನ ಕರೆತರಲಾಗಿತ್ತು. ಬೇರೆ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಉಳಿದ ಅಕ್ಯೂಸ್ಗಳಿದ್ರು. ಎಲ್ಲರನ್ನೂ ಕೂಡ ಈಗ ಒಂದೇ ಕಡೆ ಸೇರಿಸಿ ಏನಾಯ್ತು ಘಟನೆ ಅನ್ನೋದ್ರ ಬಗ್ಗೆ, ಅಂದ್ರೆ ಮೂಲ ಘಟನೆಗೆ ಕಾರಣ ಏನು ಅನ್ನೋದ್ರಿಂದ ಹಿಡಿದು ಕರೆತಂದವ್ರು ಯಾರು, ಹಲ್ಲೆ ಮಾಡುವವರು ಯಾರು, ಮರ್ಡರ್ ಆಗುವಾಗ ಯಾರ್ಯಾರ ಇದ್ದು, ಅಥವಾ ಆನಂತರ ಶವವನ್ನು ಹೇಗೆ ಸಾಗಿಸಲಾಯಿತು, ಹೀಗೆ ಪ್ರತಿ ಹಂತದ ತನಿಖೆಯನ್ನು ಕೂಡ ಪಿನ್ ಟು ಪಿನ್, ಯಾಕಂದ್ರೆ ಒಂದಷ್ಟು ಸಮಯದವರೆಗೆ ಪ್ರತ್ಯೇಕವಾಗಿ ಎಲ್ಲರನ್ನೂ ಕೂಡ ಇಂಡಿವಿಜುವಲ್ ಆಗಿ ತನಿಖೆಯನ್ನು ಮಾಡಲಾಗಿದೆ. ಇಂಡಿವಿಜುವಲ್ ಆಗಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ರಹಸ್ಯಗಳು ಹೊರಬಂದಿದ್ದಾವೆ. ಆನಂತರ ಒಂದಕ್ಕೊಂದು ತಾಳೆ ಹಾಕಿ ಮುಖಾಮುಖಿ ಮಾಡಿಸುವಂಥದ್ದು, ಮುಖಾಮುಖಿ ಸಂದರ್ಭಗಳಲ್ಲಿ ಬರುವಂತಹ ಹೇಳಿಕೆಗಳೇನು ಅನ್ನುವಂಥದ್ದು ಕೂಡ ಅಲ್ಲಿ ಪರಿಗಣಿಸಲಾಗುತ್ತೆ. ಹಾಗಾಗಿ ಸಿಕ್ಕ ಬಾಡಿ ಸಿಕ್ಕ ನಂತರದ ಏನಾಯ್ತು ಅನ್ನೋದಕ್ಕೆ ಆನಂತರದಲ್ಲಿ ದೂರು ಕೊಟ್ಟಂತವರು ಸೇರಿದಂತೆ ಕೆಲವೊಂದಷ್ಟು ಸಾಕ್ಷ್ಯಗಳನ್ನ ಮಾಹಿತಿಗಳನ್ನ ಸಂಗ್ರಹಿಸ್ತಾರೆ. ಆದ್ರೆ ಅವ್ರನ್ನ ಅಲ್ಲಿಂದ ಕರೆತಂದಲಿಂದ ಹಿಡಿದು ಮರ್ಡರ್ ಆಗಿ ಬಾಡಿಯನ್ನು ಎಸೆಯುವವರೆಗೆ ಯಾವ್ಯಾವ ಹಂತದಲ್ಲಿ ಏನಾಯ್ತು, ಒಟ್ಟು ಇಡೀ ಪ್ರಕರಣದಲ್ಲಿ ಭಾಗಿಯಾದವರು ಇಷ್ಟೇನಾ, ಇನ್ನೂ ಯಾರಾದ್ರೂ ಕೈ ಜೋಡಿಸಿದ್ರ ಅನ್ನುವಂಥದ್ರ ಬಗ್ಗೆಯೂ ಕೂಡ ತನಿಖೆಯಲ್ಲಿ ಎಲ್ಲವೂ ಕೂಡ ಬಹಿರಂಗವಾಗುವಂಥದ್ದು. ಮಮತಾ, ಸುಖೇಶ್, ಅರೆಸ್ಟ್ ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡಿ ಕೋರ್ಟ್ ಮುಂದೆ ಹಾಜರು ಪಡಿಸಬೇಕಾಗತ್ತಲ್ವಾ? ಈಗ ಪಿಸಿಗಾದ್ರೂ ಸರಿ, ಜೆಸಿಗಾದ್ರೂ ಸರಿ. ಸೊ ಆ ಪ್ರೊಸೀಜರ್ ಅನ್ನ ನಾವು ಎಷ್ಟೊತ್ತು ಒಳಗೆ ಎಕ್ಸ್ಪೆಕ್ಟ್ ಮಾಡಬಹುದು? ಬಿಕಾಸ್ ಒಬ್ಬ ಅಕ್ಯೂಸ್ಡ್ ಅನ್ನ ಅರೆಸ್ಟ್ ಮಾಡಿ 24 ಗಂಟೆ ಒಳಗೆ ಕೋರ್ಟ್ ಮುಂದೆ ಹಾಜರು ಪಡಿಸಬೇಕಾಗತ್ತೆ. ಹೀಗಾಗಿ ಪ್ರಶ್ನೆ ಖಂಡಿತ ಮಮತಾ, ಒಬ್ಬ ಅಕ್ಯೂಸ್ ಅನ್ನ ಅರೆಸ್ಟ್ ಮಾಡಿದಾಗ ಅರೆಸ್ಟ್ ಅನ್ನ ಯಾವಾಗ ತೋರಿಸ್ತಾರೆ ಅಲ್ಲಿಂದ 24 ಗಂಟೆ ಅನ್ನುವಂಥ ಕನ್ಸಿಡರೇಷನ್ ಇರುತ್ತೆ. ಹಾಗಾಗಿ ಬೆಳಿಗ್ಗೆ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದ್ರು ಕೂಡ ಬೆಳಿಗ್ಗೆ ಎಷ್ಟು ಗಂಟೆಗೆ ಅರೆಸ್ಟ್ ಮಾಡಿದೀವಿ ಅನ್ನೋದನ್ನ ತೋರಿಸ್ತಾರೆ. ಅಲ್ಲಿಂದ 24 ಗಂಟೆ ಒಳಗೆ ಕೋರ್ಟ್ಗೆ ಹಾಜರುಪಡಿಸಬೇಕು. ಬಹುತೇಕ ಇವತ್ತು ಸಂಜೆ ಒಳಗಾಗಿ ಹಾಜರುಪಡಿಸುವಂತ ಸಾಧ್ಯತೆ ಇರುತ್ತೆ. ಅದಕ್ಕಿಂತ ಮುಂಚೆ ಬೋರಿಂಗ್ ನಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಬಹುತೇಕ ಪೊಲೀಸ್ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಯೇ ಹೆಚ್ಚಿರುತ್ತೆ. ಯಾಕಂದ್ರೆ ಒಂದು ದಿನದಲ್ಲಿ ಕೆಲವು ಗಂಟೆಗಳ ಕಾಲ ಮಾತ್ರ ವಿಚಾರಣೆ ಆಗಿದೆ. ಇನ್ನೂ ಹೆಚ್ಚಿನ ತನಿಖೆಗೆ ಅಥವಾ ವಿಚಾರಣೆಗೆ ಅವಶ್ಯಕತೆ ಇದೆ ಅನ್ನುವಂಥದ್ದು ಪೊಲೀಸರಿಗೆ ಅನ್ನಿಸಿದ್ರೆ ಸಹಜವಾಗಿ ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ. ಅಕಸ್ಮಾತ್ ಇದುವರೆಗೆ ಮಾಡಿರುವಂತಹ ಪ್ರತ್ಯೇಕ ತನಿಖೆ ಮತ್ತು ಮುಖಾಮುಖಿ ತನಿಖೆಯಲ್ಲಿ ಬಹುತೇಕ ಎಲ್ಲ ಅಂಶಗಳನ್ನ ಬಾಯ್ಬಿಟ್ಟಿದ್ದಾರೆ ಅಂತ ಅನ್ಸಿದ್ರೆ ಜೆಸಿ ಕಳಿಸುವಂಥದ್ದು ನಡೀಬಹುದು. ಆದರೆ ಕೋರ್ಟ್ನಲ್ಲಿ ಪೊಲೀಸರು ಏನನ್ನ ಪ್ರತಿಪಾದಿಸ್ತಾರೆ ಅನ್ನೋದ್ರ ಮೇಲೆ ಜೆಸಿಗ ಅಥವಾ ಪಿಸಿಗ ಅನ್ನುವಂಥದ್ದು ಕೂಡ ತೀರ್ಮಾನ ಆಗುತ್ತೆ. ಬಹುತೇಕ 4 ಗಂಟೆ ಒಳಗಾಗಿ ಅನ್ನಪೂರ್ಣೇಶ್ವರ ಪೊಲೀಸ್ ಸ್ಟೇಷನ್ ಏನಿಗೆ ಇರಿಸಲಾಗಿದೆ ಇಲ್ಲಿಂದ ಕರೆದುಕೊಂಡು ಹೋಗುವಂತ ಸಾಧ್ಯತೆ ಇದೆ ಮತ್ತು ಎಲ್ಲರನ್ನೂ ಕೂಡ ಒಟ್ಟಿಗೆ ಕರೆದೊಯ್ಯುವಂತ ಸಾಧ್ಯತೆ ಕೂಡ ಇದೆ. ಮಮತಾ, ರೈಟ್, ಧನ್ಯವಾದ ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸದ್ಯಕ್ಕೆ ವಿಚಾರಣೆಯನ್ನ ತೀವ್ರಗೊಳಿಸಲಾಗಿದೆ. ಇನ್ನೊಂದು ಕಡೆಗೆ ಮೃತ ರೇಣುಕಾಸ್ವಾಮಿ ಕುಟುಂಬಸ್ಥರ ಆಕ್ರಂದನ ಕೂಡ ನೋಡ್ತಾ ಇದ್ದೀರಾ. ಜೀವಂತವಾಗಿ ಚಿತ್ರದುರ್ಗದಿಂದ ಹೋದ ಮಗ ಬರಬೇಕಾದ್ರೆ ಈ ರೀತಿ ಶವವಾಗಿ ಬರ್ತಾನೆ ಅಂದ್ರೆ ಎಂತ ಆಘಾತ ಹೇಳಿ ಕುಟುಂಬಕ್ಕೆ.